ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತೊಂದು ರ್ಯಾಂಡಮ್ ಆಗಿ ವ್ಲಾಗ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇವತ್ತು ಬೆಳಗ್ಗೆನೇ ಒಂದು ಸ್ವಲ್ಪ ಎಲ್ಲ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡ್ವಿ. ಅಮ್ಮ ಒಂದು ಸ್ವಲ್ಪ ಎಲ್ಲ ಕ್ಲೀನಿಂಗ್ ಕೆಲಸ ಮಾಡಿಕೊಟ್ಬಿಟ್ಟಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾನು ಅಡುಗೆ ಮಾಡಿಬಿಟ್ಟು ಸ್ನಾನ ಮುಗಿಸ್ಕೊಂಡು ಬಂದು ಪೂಜೆ ಮಾಡೋಣ ಅಂತ ಹೇಳಿ ಹೂವೆಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ. ಗಿಡಗಳಲ್ಲಿ ಇವತ್ತು ದೇವ್ರಿಗೆ ಹಾಕ್ತಾ ಇರೋದು ಬಂದುಬಿಟ್ಟು ಒಂದು 2 ದಿನದ ಹೂವು. ಇದನ್ನು ನಾನು ಅಮ್ಮ ಆಗಲಿ ನಾನಾಗಲಿ ಇಬ್ಬರು ಕಟ್ಟಿಟ್ಟಿರ್ತೀವಿ. ಅದನ್ನು ಒಂದೇ ಸರಿ ಆ ದೇವ್ರಿಗೆ ಹಾಕೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅವಾಗ ಸ್ವಲ್ಪ 2 ದಿನದಾದರೆ ಜಾಸ್ತಿ ಸಿಗುತ್ತೆ. ನೋಡ್ಬೋದು 2 ದಿನದ್ದು ಇಷ್ಟು ಹೂವು ಸಿಕ್ಕಿತ್ತು. ಎಷ್ಟು ಘಮ ಘಮ ಅಂತಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ಒಂದು ಖುಷಿ ಇರುತ್ತೆ, ನಾವು ಬೆಳೆದಿದ್ದು ಹೂವು ಕಟ್ಟಿ ನಾವು ಕೈಯಾರ ಕಟ್ಟಿ ಅದು ದೇವ್ರಿಗೆ ಹಾಕ್ತೀವಲ್ವ, ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಹೂವು ನೋಡ್ತಾ ಇದ್ರೇ ಅಷ್ಟು ಚೆನ್ನಾಗಿರ್ತಾಯಿತ್ತು. ಆ ಸೊಪ್ಪೆಲ್ಲ ಹಾಕಿರೋದಕ್ಕೆ ವೈಟು, ಗ್ರೀನು, ಕೇಸರಿ ಕಲರೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆದಷ್ಟು ನನ್ನ ವಿಡಿಯೋನ ಲೈಕ್ ಮಾಡಿ ಪ್ಲೀಸ್ ಅಂತ ಕೇಳ್ಕೊಳ್ತೀನಿ. ಯಾಕಂದರೆ ನೀವು ಲೈಕ್ ಮಾಡಿದಷ್ಟು ನನ್ನ ವಿಡಿಯೋ ಹೆಚ್ಚಿನ ಜನಕ್ಕೆ ಸೇರುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಪ್ರೀತಿಯಿಂದ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಪೋರ್ಟ್ ಮೀ, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಈಗ ದೇವ್ರ ಮನೆಗೆ ಲೈಟ್ ಹಾಕ್ಬಿಟ್ಟು ಎಲ್ಲ ಹೂವು ಎಲ್ಲನೂ ದೇವ್ರಿಗೆ ಇಡ್ತಾ ಇದ್ದೀನಿ. ನಾನು ಪೂಜೆ ಮಾಡೋ ಟೈಮಲ್ಲಿ ಪಾಪು ಮಲ್ಕೊಂಡಿದ್ಲು. ಸರಿ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಅಮ್ಮ ಎಲ್ಲ ಕೆಲಸ ಮಾಡಿಕೊಟ್ಬಿಟ್ಟು ನಾನು ಸ್ನಾನ ಮುಗಿಸ್ಕೊಂಡು ಬಂದಮೇಲೆ ಅವರು ಸ್ನಾನ ಮಾಡೋಕ್ಕೆ ಹೋಗಿದ್ದರು. ಸರಿ ಅವ್ರು ಬರೋಷ್ಟರಲ್ಲಿ ಪೂಜೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು 10 ಗಂಟೆ ಒಳಗಡೆ ಮಾಡೋಣ ಅಂತ ಹೇಳಿ ಬೆಳಗಿನ ಜಾವ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಅಮ್ಮ ಆದರೆ ಈಗ ಇಷ್ಟೊಂದು ಕೆಲಸ ಇದೆ ಅಲ್ವಾ, ಬಾಣಂತಿನ ನೋಡ್ಕೊಳ್ಬೇಕು, ಇಷ್ಟೆಲ್ಲ ಇರೋದ್ರಿಂದ ಅವರು ಅಲ್ಲೇ ಸಾಕಾಗ್ಬಿಡುತ್ತೆ ಪಾಪ ಅವ್ರಿಗೆ. ಇಲ್ಲ ಅಂತಂದರೆ ನಾನಿಲ್ಲ ಅಂತಂದರೆ ಅವರು 4 ಗಂಟೆಗೆ ಎದ್ದು ಬೆಳಗ್ಗೆ 6 ಗಂಟೆ ಒಳಗಡೆ ಎಲ್ಲನೂ ಪೂಜೆಯನ್ನು ಮುಗಿಸ್ಬಿಡ್ತಾರೆ. ಈಗ ನನ್ನನ್ನು ನೋಡ್ಕೊಳ್ಳೋದು, ನನ್ನ ಮಗನ ನೋಡ್ಕೊಳ್ಳೋದೇ ಪಾಪ ಅವ್ರಿಗೆ ಕೆಲಸ ಜಾಸ್ತಿ ಇರುತ್ತೆ. ಅದರಲ್ಲೂ ನಾನು ಸ್ವಲ್ಪ ಕೆಲಸಗಳು ಸಣ್ಣ ಪುಟ್ಟ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಮಾಡ್ಕೊಳ್ತಾ ಇದ್ದೀನಿ. ಅಮ್ಮ ಒಂದು 5 ತಿಂಗಳಾದರೂ ಒಂದು ಸ್ವಲ್ಪ ರಿಕವರ್ ಆಗೋವರೆಗಾದರೂ ನೀನು ರೆಸ್ಟ್ ತಗೊಳ್ಳಮ್ಮ ಅಂತ ಹೇಳ್ತಾ ಇರ್ತಾರೆ. ಈಗ ನನಗೆ ಬಂದ್ಬಿಟ್ಟು ಏನಿಲ್ಲ ಅಂತಂದರೂ 2 ಕಂಪ್ಲೀಟಾಗಿ 3 ಮಂತ್ಸಿಗೆ ಸ್ಟಾರ್ಟ್ ಆಗಿದೆ. ಆದ್ರೂ ನಾನು ಒಂದೇ ಹತ್ರ ಕೂತಿದ್ದು ನಮಗೂ ಬೋರ್ ಆಗುತ್ತೆ, ಮತ್ತು ನಮ್ಮ ಬಾಡಿಗೂ ಯಾವುದೇ ಥರದ ಎಕ್ಸಸೈಸ್ ಇಲ್ಲದೆ ಒಂಥರ ಏನೋ ಮೈ ಇದಂದಂಗೆ ಅನ್ನಿಸ್ತಾ ಇರುತ್ತೆ. ಸರಿ ಅಂತ ಹೇಳ್ಬಿಟ್ಟು ಈ ಥರ ನಾನು ಮಾಡೋ ಕೆಲಸ ಸಣ್ಣ ಪುಟ್ಟ ಕೆಲಸ ಆದರೂ ಮಾಡೋಣ ಅಂತ ಹೇಳಿ ಈ ಥರ ಕೆಲಸಗಳನ್ನು ಮಾಡ್ತಾ ಇರ್ತೀನಿ. ನೆಕ್ಸ್ಟು ಬಂದುಬಿಟ್ಟು ಸ್ವಲ್ಪ ತುಳಸಿ ಇಡೋಣ, ಗ್ರೀನಾಗಿ ವೈಟ್ ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಹೋಗಿ ತುಳಸಿ ಎಲೆಗಳನ್ನೆಲ್ಲನೂ ಕೇಳ್ತಾ ಇದ್ದೀನಿ. ಆದಷ್ಟು ಈ ಥರ ಹಸಿರಾಗಿರುತ್ತೆ. ಅಮ್ಮ ಏನು ಮಾಡ್ತಾರೆ ಅಂತಂದರೆ ಅದು ಈ ರೀತಿಯಾಗಿ ಚೆನ್ನಾಗಿ ಚಿಗುರಿರುತ್ತೆ ಅಲ್ವಾ, ಆವಾಗ ನೇನು ಸ್ಟಾರ್ಟ್ ಆಗಿರುತ್ತೆ ಹೂವು ಬಿಡೋದಕ್ಕೆ, ಆವಾಗ ಕುಡ್ಗೋಲು ತಗೊಂಡು ಅದನ್ನೆಲ್ಲನೂ ಫುಲ್ಲುನು ಒಂದು ಲೆವೆಲ್ ಥರ ರೌಂಡಕ್ಕೆ ಕಟ್ ಮಾಡಿಬಿಡ್ತಾರೆ. ಆವಾಗ ಏನಾಗುತ್ತೆ, ಅದು ಚೆನ್ನಾಗಿ ರೌಂಡಕ್ಕೆ ಚಿಗುರ್ಕೊಂಡು ಇವಾಗ 1 ಎಲೆ ಬರೋ ಹತ್ರ 2 ಎಲೆ ಬರುತ್ತೆ, ಆ ಥರ ಮಾಡ್ಕೊಳ್ತಾರೆ. ಅದಕ್ಕೆ ಅನಿಸುತ್ತೆ ಈ ತುಳಸಿ ಗಿಡ ಇನ್ನೂ ಇಷ್ಟು ಚೆನ್ನಾಗಿದೆ ಅಂತ ಹೇಳಿ. ಅದ್ರ ಬುಡ ನೋಡಬೇಕು ಎಷ್ಟು ದಪ್ಪ ಇದೆ ಅಂತ ಅಂದರೆ, ಈ ಥರ ಅವರು ಕಟ್ ಮಾಡಿ ಹಾಕ್ತಾರಲ್ವ, ಆವಾಗೇನಾಗುತ್ತೆ ಅದು ಚೆನ್ನಾಗಿ ಚಿಗುರ್ಕೊಳ್ಳುತ್ತೆ. ಆವಾಗವಾಗ ಮಳೆ ಬೀಳುತ್ತೆ ಮತ್ತು ಔಷಧಿ ಎಲ್ಲನೂ ಹಾಕ್ತಾ ಇರ್ತಾರಲ್ವ, ಆವಾಗೇನಾಗುತ್ತೆ ಅದು ಚೆನ್ನಾಗಿ ರೌಂಡ್ ಅಪ್ ಆಗಿ ಬರುತ್ತೆ. ಈ ಥರ ಹೂವು ಇರೋದೆಲ್ಲನೂ ಎಳೆ ಹೂವು ಇರುತ್ತೆ, ಆ ಥರದ್ದು ತಗೊಂಡೆ. ನೆಕ್ಸ್ಟು ಒಂದು ಸ್ವಲ್ಪ ರೋಸ್ ಎಲ್ಲ ಬಿಟ್ಟಿತ್ತು ಗಿಡದಲ್ಲಿ. ಸರಿ ತಲೆ ಮೇಲೆ ಇಡೋದಕ್ಕಾಗತ್ತೆ ಅಂತ ಹೇಳಿ ರೋಸನ್ನು ಕಿತ್ಕೊಂಡೆ. ಹಾಗೆ ರೆಡ್ ರೋಸ್ ಒಂದು ಬಿಟ್ಟಿತ್ತು. ಆ ರೋಸ್ ಗಿಡಗಳು ಬಂದು ಒಂದು 2-3 ರೋಸ್ ಗಿಡ ಇದೆ ಅಷ್ಟೇ. ಅದರಲ್ಲಿ ರೋಸ್ಗಳೆಲ್ಲ ಬಿಟ್ಟಿತ್ತು. ಸರಿ ಕಿತ್ಕೊಂಬಂದು ದೇವ್ರಿಗೆ ಹಾಕೋಣ ಅಂತ ಹೇಳಿ ಹಾಕ್ತಾಯಿದ್ದೀನಿ.
ಅಮ್ಮ ಹೇಗೆ ಅಂತಂದರೆ ಅವರು ಅಂದ್ಕೊಂಡಿದ್ದ ಕೆಲಸ ಆಗ್ಬಿಡ್ಬೇಕು ಹಾಗೇನೆ ಬೇಗ. ಅವರೊಂಥರ ಫಾಸ್ಟಾಗಿ ಕೆಲಸಗಳನ್ನು ಮಾಡೋದು ಜಾಸ್ತಿ ಅವರು. ಅವ್ರ ಥರ ನಿಜವಾಗ್ಲೂ ನನಗೂ ಬರಲ್ಲ ಆ ಥರ ಕೆಲಸ ಮಾಡೋಕ್ಕೆ. ಈ ವಯಸ್ಸಲ್ಲೂ ಎಷ್ಟು ಎನರ್ಜಿಯಿಂದ ಕೆಲಸ ಮಾಡ್ತಾ ಇರ್ತಾರೆ. ನನ್ನ ಅಮ್ಮನಿಗೆ ನಾನು ಎಷ್ಟೇ ಥ್ಯಾಂಕ್ಫುಲ್ ಆಗಿದ್ದರೂ ಸಾಲೋದಿಲ್ಲ. ಫೈನಲಿ ಎಲ್ಲ ಫೋಟೋಸ್ಗೂ ಹೂವು ಇಟ್ಟಿದ್ದಾಯಿತು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಅಮ್ಮ ಸದ್ಯಕ್ಕೆ ಇಷ್ಟು ಫೋಟೋಸ್ ಇಟ್ಕೊಂಡಿದ್ದಾರೆ. ಅವರು ಜಾಸ್ತಿ ಏನು ಇಟ್ಕೊಂಡಿಲ್ಲ, ಚಿಕ್ಕದಾಗಿ. ಅಂದರೆ ಅವ್ರಿಗೆ ಬೇಗ ಆಗಬೇಕು ಕೆಲಸಗಳು, ಬೇಗ ಮಾಡಬೇಕು. ಮತ್ತು ಸಣ್ಣ ಪುಟ್ಟ ದೇವ್ರುಗಳನ್ನೆಲ್ಲ ಅವರು ಹೆಚ್ಚಾಗಿ ಇಟ್ಕೊಂಡಿಲ್ಲ, ಸ್ವಲ್ಪ ಮಟ್ಟಿಗೆ ಇಟ್ಕೊಂಡಿದ್ದಾರೆ. ಆದರೆ ಅವರು ಅಮ್ಮ ಮಾಡೋದು ಬಂದ್ಬಿಟ್ಟು ಅವ್ರು ಬೆಳಗಿನ ಜಾವ ಮಾಡಿದ್ರೇ ಅವ್ರಿಗೆ ಸಮಾಧಾನ. ಆದಷ್ಟು ಅಮ್ಮ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಈಗ ನಾನು ಬಂದಾಗಿಂದ ಅಂತೂ ತುಂಬಾ ಅವ್ರಿಗೆ ಕೆಲಸಗಳು ಜಾಸ್ತಿ ಇರುತ್ತೆ. ಬಟ್ಟೆ ಒಗೆಯೋದ್ರಿಂದ ಇರ್ಬೋದು, ಬಾಣಂತಿ ಕೆಲಸಗಳಂತಂದರೆ ಅದು ಸುಮ್ಮನೆ ಅಲ್ಲ, ಅಷ್ಟು ಬೇಗ ಆಗೋದಿಲ್ಲ ನಮ್ಮ ಕೆಲಸಗಳೆಲ್ಲ ನಮ್ಮನ್ನು ನೋಡಾದಮೇಲೆ ಪಾಪ ಅವ್ರ ಕೆಲಸಗಳನ್ನು ನೋಡ್ಕೊಳ್ಬೇಕಾಗುತ್ತೆ. ಅದನ್ನೆಲ್ಲ ನೋಡ್ತಾ ಇದ್ದಾಗ ನಿಜವಾಗ್ಲೂ ನನಗೆ ಅಯ್ಯೋ ಅನಿಸುತ್ತೆ, ನಾನು ಯಾಕೆ ಇಷ್ಟೊಂದು ಕಷ್ಟ ಕೊಡ್ತಾ ಇದ್ದೀನಿ ಅಂತ. ಅಮ್ಮ ನಿನಗೆ ಸಿಸರಿಂಗ್ ಆಗಿರೋದ್ರಿಂದ ಅಮ್ಮ ಇವಾಗ ಒಂದು ಸ್ವಲ್ಪ ನೀನು ರೆಸ್ಟಲ್ಲಿರು, ಯಾವಾಗೂ ಕೆಲಸ ಮಾಡೋದಿದ್ದೇ ಇರುತ್ತೆ. ಯಾವಾಗ ನಮ್ಮ ಕೆಲಸಗಳು, ಮನೆ ಕೆಲಸಗಳು, ಹೆಣ್ಮಗು ಆದಮೇಲೆ ಅದು ತಪ್ಪೋದೇ ಇಲ್ಲ. ನಮಗೆ ಸಾಯೋವರೆಗೂ ನಮ್ಮ ಕೆಲಸಗಳಿದ್ದೇ ಇರ್ತದೆ. ಈಗ ನೀನು ಚೆನ್ನಾಗಿ ರೆಸ್ಟ್ ತಗೊಂಡ್ರೆ ಆಮೇಲೆ ನಿನಗೆ ಆರೋಗ್ಯಕ್ಕೆ ಚೆನ್ನಾಗಿರುತ್ತೆ. ಯಾವುದೇ ಥರದ ನೋವುಗಳಿಲ್ಲದೆ ನೀನು ಆರಾಮಾಗಿ ಇರ್ಬೋದು. ಯಾಕಂತಂದರೆ 2 C-ಸೆಕ್ಷನ್ ಅಂದರೆ ಸುಮ್ಮನೆ ಅಲ್ಲ ಅಂತ ಪಾಪ ಅವರು ನನಗೆ ಧೈರ್ಯ ಹೇಳ್ತಾ ಇರ್ತಾರೆ. ನಾನು ಆ ಟೈಮಲ್ಲಿ ಬೇಜಾರು ಮಾಡಿಕೊಂಡಾಗ ಹೌದಾ ಅಂತ ಅನಿಸುತ್ತೆ ನಮಗೆ. ಓಕೆ, ಇರೋದಿದ್ಬಿಡೋಣ ಅಂತ ಹೇಳಿ ನಾನು ಆದಷ್ಟು ನನ್ನ ವಾಕಿಂಗ್ ಆಗ್ಬೋದು, ನನ್ನ ಮಗುನ ನೋಡ್ಕೊಳ್ಳೋದಾಗ್ಬೋದು, ಈ ಥರದ್ದೆಲ್ಲನೂ ಅಮ್ಮನಿಗೆ ಯಾವುದೇ ಥರದ ಚಿಂತೆ ಕೊಡದೆ ಆರಾಮಾಗಿ ನನ್ನ ಕೆಲಸಗಳನ್ನು ನಾನು ಮಾಡ್ಕೊಳ್ತೀನಿ. ಅಂದರೆ ನನಗೆ ಒಂದು 1.5 ಮಂತ್ ನನಗೆ ಬ್ಲೀಡಿಂಗ್ ಅನ್ನೋದು ಇತ್ತು. ಯಾಕಂತ ಗೊತ್ತಿಲ್ಲ, ಅದು ಸೆಕೆಂಡ್ ಸಿಸರಿಂಗ್ ಆಗಿರೋದ್ರಿಂದ ಆ ಥರದ್ದಿತ್ತ ಏನೋ ಗೊತ್ತಿಲ್ಲ. 1.5 ಮಂತ್ ನಾನು ಯಾವುದೇ ಥರದ ಪೂಜೆಗಳು ಅದೆಲ್ಲ ಮಾಡಿರಲಿಲ್ಲ. ಈಗೀಗ ಆದಷ್ಟು ಪೂಜೆಗಳನ್ನು ಮಾಡ್ತಾಯಿದ್ದೀನಿ. ಪೂಜೆ ಮಾಡಬೇಕಾದ್ರೆ ಸಿಗೋ ನೆಮ್ಮದಿನೇ ಬೇರೆ. ಅದರ ಖುಷಿ ನಿಜವಾಗ್ಲೂ ನಾವು ಎಷ್ಟೇ ಕೋಟಿ ಕೊಟ್ಟರು ನಮಗೆ ಸಿಗೋದಿಲ್ಲ. ಆ ಥರ ಒಂದು ನೆಮ್ಮದಿ, ಶಾಂತಿ, ನಮ್ಮಲ್ಲಿ ನಮ್ಗೆ ಗೊತ್ತಿಲ್ಲದಿರೋ ಒಂದು ಚೈತನ್ಯ, ಈ ಥರದ್ದೆಲ್ಲ ಸಿಗುತ್ತೆ. ಆವಾಗ ಅನಿಸುತ್ತೆ ಹೌದಲ್ವಾ, ಈ ಒಂದು ನೆಮ್ಮದಿನ ನಾವು ಕಳ್ಕೊಂಡ್ಬಿಟ್ಟಿದ್ವಿ ಅಂತ ಅನ್ನಿಸ್ತಾ ಇರುತ್ತೆ. ಫೈನಲಿ ಇವಾಗ ನನಗೆ ಈ ಥರದ್ದೆಲ್ಲ ನಾನು ಪೂಜೆಗಳು ಮಾಡೋದ್ರಿಂದ ಆದಷ್ಟು ನನಗೆ ಮನಸ್ಸಿಗೆ ನೆಮ್ಮದಿ ಅನ್ನೋದು ಸಿಗ್ತಾ ಇರುತ್ತೆ. ಅಮ್ಮನ ಮನೇಲಿ ನೋಡ್ತಾ ಇರ್ಬೋದು, ಇಷ್ಟೇ ಅಮ್ಮ ಇಟ್ಕೊಂಡಿರೋದು. ಇನ್ನು ಅವರು ಜಾಸ್ತಿ ಇಟ್ಕೊಂಡಿಲ್ಲ, ಬೇರೆ ಥರದ ಅವ್ರ ಪೂಜೆಗಳು ಮಾಡೋಕ್ಕೋಗೋದಿಲ್ಲ, ವ್ರತಗಳು ಮಾಡೋದಿಲ್ಲ. ಅವ್ರಿಗೇನು ಗೊತ್ತು ಅದನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನಾನು ಅಷ್ಟೇ, ಅಮ್ಮ ಏನೇನು ಹೇಳ್ಕೊಟ್ಟಿರ್ತಾರೋ, ನಾವು ಆವಾಗಿಂದ ಯಾವ ಥರ ಪೂಜೆ ಮಾಡ್ಕೊಂಡು ಬಂದಿರ್ತೀವೋ ಅದನ್ನು ಮಾತ್ರ ಮಾಡ್ತಾ ಇರ್ತೀನಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ತುಂಬಾ ನನಗೆ ಏರ್ ಫಾಲ್ ಆಗ್ತಾಯಿತ್ತು. ಈ ಹಾರ್ಮೋನ್ ಸಮಸ್ಯೆಯಿಂದ ಆಗ್ಬೋದು. ಮತ್ತು ಇವಾಗ ಜಾಸ್ತಿ ತಲೆಗೆ ಬಟ್ಟೆ ಕಟ್ಟೆ ಕೇಳ್ತಾ ಇರ್ತಾರೆ. ಆದ್ದರಿಂದ ನಮ್ಮ ಹಾರ್ಮೋನ್ಸ್ ಇವಾಗ ಮುಂಚೆ ಥರ ಇರೋದಿಲ್ಲ, ನಾವೇ ಬದಲಾಗ್ಬಿಟ್ಟಿರ್ತೀವಿ. ಸರಿ ಅಂತ ಹೇಳಿ ಅಮ್ಮನಿಗೆ ಹೇಳಿದ್ದೆ, ಅಮ್ಮ ಭೃಂಗರಾಜ ತೊಗೊಂಡು ಬಾ ಅಂತ ಹೇಳಿ ತೊಗೊಂಡು ಬಂದು ಕೊಟ್ಟಿದ್ರು. ಮತ್ತೆ ಕಳಿಸ್ಕೊಟ್ಟಿದ್ರಂತೆ ಪಾಪ. ಅವ್ರಿಗೆ ಸಿಕ್ಕಿ ನನಗೆ ನಮ್ಮ ಅಮ್ಮನ ಕೈಯಲ್ಲಿ ಕೊಟ್ಟು ಕಳಿಸಿದ್ರು. ಸರಿ ಅಂತ ಹೇಳ್ಬಿಟ್ಟು ಇದು ಆಯಿಲ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈಗ ಆಯಿಲ್ಗೆ ಎಲ್ಲ ಬಿಡಿಸಿಟ್ಕೊಂಡು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಖುಷಿ ಆಯಿತು ನನಗೆ ಈ ಸೊಪ್ಪು ಸಿಕ್ಕಿದ್ದು. ನಿಜವಾಗ್ಲೂ ಭೃಂಗರಾಜ ಸಿಕ್ಕಿದ್ರೆ ಖಂಡಿತ ಬಿಡಬೇಡಿ. ನಮ್ಮ ಕೂದಲು ಸಮಸ್ಯೆ ಏನೇ ಇರಲಿ ಎಲ್ಲ ಸಮಸ್ಯೆಗೂ ಪರಿಹಾರ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ನಮ್ಮ ಹೇರ್ ಫಾಲನ್ನು ನಿಲ್ಲಿಸುತ್ತೆ, ಆದಷ್ಟು ಹೇರ್ ಗ್ರೋತ್ಗೆ ಸಹಾಯ ಮಾಡುತ್ತೆ. ಇಲ್ಲಿ ನಾನು ಎಣ್ಣೆ ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ನುಣ್ಣಗೆ ಈ ಥರ ಪೇಸ್ಟ್ ಮಾಡಿಕೊಂಡ್ರೆ ಸಾಕು. ಯಾಕಂದರೆ ನಾವು ಎಲೆ ಎಲ್ಲ ಹಾಕೋದ್ರಿಂದ ತುಂಬ ಜಾಸ್ತಿ ಎಣ್ಣೆ ಬೇಕಾಗುತ್ತೆ. ಇಲ್ಲಿ ಒಂದು ನಾನು ಅರ್ಧ ಲೀಟ್ರಷ್ಟು ಎಣ್ಣೆಗೆ ಮಾಡ್ಕೊಳ್ತಾ ಇದ್ದೀನಿ. ಈ ಪೇಸ್ಟ್ನೆಲ್ಲ ಹಾಕ್ಕೊಂಡು ಯಾವುದಾದ್ರೂ ಖಾರ ಇಲ್ಲದೆ ಇರುತ್ತಲ್ವ, ಆ ಥರದ್ದು ಬಾಣಲಿ ತೊಗೊಂಡು ನೀವು ಎಣ್ಣೆಯನ್ನು ಕಾಯಿಸ್ಕೊಬೇಕಾಗುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಯಾಕಂದ್ರೆ ನೀರು ಹಾಕಿದ್ರೆ ತುಂಬ ಚಿಟಪಟ ಅಂದ್ಬಿಡುತ್ತೆ, ಅದು ಸೌಂಡೇ ಒಂಥರ ಇರುತ್ತೆ. ಅದಕ್ಕೋಸ್ಕರ ಇದಕ್ಕೆ ಒಂದು ಸ್ವಲ್ಪ ಮೆಂತ್ಯ ಮತ್ತು ಲವಂಗನ ಹಾಕೋದ್ರಿಂದ ನಮ್ಮ ಕೂದಲು ಇನ್ನಷ್ಟು ಚೆನ್ನಾಗಿ ಬರೋದಕ್ಕೆ ಸಹಾಯ ಆಗುತ್ತೆ. ಮತ್ತು ನಮಗೆ ತುಂಬ ಹೀಟ್ ಪದಾರ್ಥಗಳು ತಿಂತಾ ಇರ್ತೀವಿ ಬಾಣಂತಿ ಟೈಮಲ್ಲಿ. ಆವಾಗ ನಮ್ಮ ಮೆಂತ್ಯ ಹಾಕೋದ್ರಿಂದ ಆದಷ್ಟು ನಮ್ಮ ತಲೆ
ಕೂದಲೇನಿರುತ್ತೆ ತಲೆನೂ ಅಷ್ಟೇ ತಂಪಾಗಿರುತ್ತೆ, ದೇಹನೂ ತಂಪ ಅನಿಸುತ್ತೆ. ಅದಕ್ಕೋಸ್ಕರ ಮೆಂತ್ಯೆಯಿಂದನೂ ನಮಗೆ ಕೂದಲು ಚೆನ್ನಾಗಿ ಬರುತ್ತೆ ಮತ್ತು ಸಾಫ್ಟಾಗಿರುತ್ತೆ, ನೈಸಾಗಿರುತ್ತೆ ನಮ್ಮ ಕೂದಲು. ಅದಕ್ಕೋಸ್ಕರ ಈಗ ಲವಂಗನ ಹಾಕ್ಕೊಂಡು ಚೆನ್ನಾಗಿ ಏನು ನಾವು ಗ್ರೀನಾಗಿರುತ್ತಲ್ವ ಆ ಪೇಸ್ಟು ಸ್ವಲ್ಪ ಕೆಂಪಗೆ ಬರೋವರೆಗೂ ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ಅದು ನೊರೆ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಫುಲ್ಲೂ. ಅಲ್ಲಿವರೆಗೂ ಚೆನ್ನಾಗಿ ಈ ರೀತಿ ಎಣ್ಣೆ ಬಿಟ್ಕೊಳ್ಬೇಕು. ಅದು ಕಾದು ಆದಷ್ಟು ಚೆನ್ನಾಗಿ ಕಾಯಿಸ್ಕೊಂಡಷ್ಟು ಅದರಲ್ಲಿರೋದು ಅಂಶ ಏನಿರುತ್ತೆ ಪ್ರತಿಯೊಂದು ಹೊರಗಡೆ ಬರುತ್ತೆ. ಮತ್ತು ಇದನ್ನು ನಾವು ಒಂದು ದಿನ ಪೂರ್ತಿಯಾಗಿ ಇಟ್ಬಿಡಬೇಕು. ಆಮೇಲೆ ನಮಗೆ ಅದರಲ್ಲಿರೋದೆಲ್ಲನೂ ಎಣ್ಣೆ ಒಳಗಡೆ ಎಲ್ಲನೂ ಹೋಗಿ ಮೇಲೆ ಎಣ್ಣೆ ತೇಲ್ಕೊಂಡು ಬರುತ್ತೆ. ಒಂದು ಬಟ್ಟೆಯಿಂದನೂ ಎಲ್ಲ ಸೋದಿಸೋದ್ರಿಂದನೂ ನಾವು ಸೋದಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ ಎಣ್ಣೆ ಆಗುತ್ತೆ. ನಾವು ವಾರದಲ್ಲಿ 2 ಸರಿ 3 ಸರಿ ಯೂಸ್ ಮಾಡೋದ್ರಿಂದ ನಮ್ಮ ಕೂದಲು ಚೆನ್ನಾಗಿರುತ್ತೆ, ಹಾಗೆ ಆರೋಗ್ಯವಾಗಿರುತ್ತೆ. ಯಾವುದೇ ಥರದ ಏರ್ ಫಾಲ್ ಆಗೋಲ್ಲ. ಬಾಣಂತಿ ಟೈಮಲ್ಲಿ ಅಂತಂದರೆ ಈ ಒಂದು ಮಾತು ಹೇಳ್ತಾ ಇರ್ತಾರೆ, ಮಗು ತಾಯಿನ ನೋಡಿ ನಗಿದ್ರೆ ಏರ್ ಫಾಲ್ ಜಾಸ್ತಿ ಆಗುತ್ತೆ ಅಂತ. ಅದು ಎಷ್ಟು ನಿಜನೋ ಸುಳ್ಳೋ ನನಗೆ ಗೊತ್ತಿಲ್ಲ. ನಾನು ಮಾತ್ರ ಈ ಥರ ಮಾಡ್ಕೊಂಡಿದ್ದೀನಿ, ತುಂಬ ಯೂಸ್ ಆಗುತ್ತೆ. ನೆಕ್ಸ್ಟ್ ನಾನು ಅದು ಸೋಸ್ಕೊಂಡು ಒಂದಿನ ಬಿಟ್ಟಾದ ನಂತರ ನೆಕ್ಸ್ಟ್ ಡೇ ಇದು ವ್ಲಾಗ್. ಎಣ್ಣೆ ಹಚ್ಕೊಂಡು ಓಕೆ ಸ್ನಾನ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ. ಸ್ನಾನ ಮಾಡಿಕೊಂಡ್ರೆ ಆಮೇಲೆ ನಮಗೆ ಸರಿ ಹೋಗುತ್ತೆ ಅಂತ ಹೇಳಿ ಇಲ್ಲಿ ಬಾಣಂತಿಗೆ ಹಾಲು ಸಾರು ಅಂತ ಮಾಡ್ತಾರೆ. ಆ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಸಿಂಪಲ್ಲಾಗಿ ಅಂದರೆ ಇದಕ್ಕೆ ತರಕಾರಿ ಎಲ್ಲ ಹಾಕ್ಕೊಳ್ಬೋದು. ನಿಮ್ಮ ಹತ್ರ ಸೋರೆಕಾಯಿ ಇದ್ದರೆ ಸೋರೆಕಾಯಿ ಹಾಕ್ಕೊಳ್ಬೋದು, ಆಲೂಗಡ್ಡೆ ಹಾಕ್ಕೊಳ್ಬೋದು. ಈ ಥರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಪ್ಲೈನಾಗಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಕಡಲೆ ಬೀಜನ ಬೇಯಿಸೋಕೆ ಹಾಕ್ಬಿಟ್ಟು ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಂಡೆ. ಆನಂತರ ಇದಕ್ಕೆ ಮಸಾಲೆ ರುಬ್ಕೊಳ್ಳೋದೊಂದೇನೆ ಸ್ವಲ್ಪ ತೆಂಗಿನಕಾಯಿ, ಅಕ್ಕಿ, ಬೆಳ್ಳುಳ್ಳಿ ಮತ್ತು ಕಾಳು ಮೆಣಸು ಮತ್ತು ಖಾರಕ್ಕೆ ತಕ್ಕನಂಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಬೇಕು. ಒಣಗಿದ ಮೆಣಸಿನ್ಕಾಯನ್ನು ಹಾಕ್ಕೊಳ್ಬೇಕು. ಸ್ವಲ್ಪ ಗಸಗಸೆಯನ್ನು ಹಾಕ್ಕೊಳ್ಬೇಕು. ಇಷ್ಟನ್ನು ಹಾಕ್ಕೊಂಡು ನಾವು ರುಬ್ಕೊಳ್ಳೋದಷ್ಟೇ, ಏನೇನಿಲ್ಲ. ಇಷ್ಟೇ ಮಸಾಲೆ ಇದಕ್ಕೆ. ಬಾಣಂತಿಯರಿಗೆ ಬೆಚ್ಚಗಿರುತ್ತೆ. ನಾವು ಬೆಳ್ಳುಳ್ಳಿ ಯೂಸ್ ಮಾಡ್ತೀವಲ್ವ, ನಮಗೆ ಹಾಲು ಕೂಡ ಚೆನ್ನಾಗಾಗುತ್ತೆ ಈ ಸಾಂಬಾರು ತಿನ್ನೋದ್ರಿಂದ. ಜಾಸ್ತಿ ನಾನು ಈ ಸಾಂಬಾರನ್ನು ಮಾಡ್ಕೊಳ್ತಾ ಇರ್ತೀನಿ. ಈಗ ಕಡಲೆಕಾಯಿ ಬೀಜ ಬೆಂದಿರುತ್ತಲ್ವ, ಬೆಂದಾದ ನಂತರ ಇದಕ್ಕೆ ನಾವೇನು ರುಬ್ಬಿರ್ತೀವಿ ಮಸಾಲೆ ಹಾಕ್ಕೊಂಡಿದ್ದೀನಿ. ನಾನು ಒಂದು ಚಿಕ್ಕ ಟೊಮೊಟೊನ ಕಟ್ ಮಾಡಿ ಅದರೊಳಗಡೆ ಹಾಕಿದ್ದೀನಿ. ತರಕಾರಿ ಇರಲಿಲ್ಲ ಅಂತ ಹೇಳ್ಬಿಟ್ಟು ಒಂದೇ ಒಂದು ಟೊಮೊಟೊನ ಕಟ್ ಮಾಡಿ ಹಾಕಿದ್ದೀನಿ. ಕಡಲೆ ಬೀಜ ಬೆಂದ ನಂತರ ಈ ರೀತಿ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಇಟ್ಕೊಂಡು ನಿಮ್ಮ ರುಚಿಗೆ ತಕ್ಕನಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಮಸಾಲೆ ಎಲ್ಲ ಕುದ್ದ ನಂತರ ನಾವು ಇದಕ್ಕೆ ಹಾಲನ್ನೋದು ಸೇರಿಸ್ಕೊಳ್ಬೇಕು. ತುಂಬ ಹಾಲೇನಿಲ್ಲ, ಒಂದು ಚಿಕ್ಕ ಲೋಟದಲ್ಲಿ ಹಾಲು ಹಾಕ್ಕೊಂಡ್ರೆ ಸಾಕು, ಆರಾಮಾಗಿ ಆಗುತ್ತೆ. ಚೆನ್ನಾಗಿ ಕುದಿಸ್ಬೇಕಷ್ಟೇ. ಮತ್ತು ಈ ಸಾಂಬಾರನ್ನ ಯಾವುದೇ ಕಾರಣಕ್ಕೂ ಉಕ್ಕಿಸ್ಬಾರ್ದು. ಈ ಸಾರನ್ನ ಉಕ್ಸಿದ್ರೆ ಆ ಟೇಸ್ಟೇ ಹೋಗ್ಬಿಡುತ್ತೆ. ನಾನು ಈ ಒಂದು ಚಿಕ್ಕ ಲೋಟದಲ್ಲಿ ಟೀ ಗ್ಲಾಸ್ ಕುಡಿತೀವಲ್ವ ಆ ಥರ ಅದರಲ್ಲಿ ಒಂದು ಲೋಟ ಹಾಲು ತೊಗೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಲು ಹಾಕಿದ ನಂತರ ಸ್ವಲ್ಪ ಹೊತ್ತು ತಿರುಗಿಸ್ಬೇಕು. ಅದನ್ನು ಹೊಡಿದಿರೋ ಹಂಗೆ ತಿರುಗಿಸ್ಕೊಳ್ಬೇಕು. ನಾವು ಹಂಗೆ ಹಾಕಿ ಬಿಟ್ಬಿಟ್ವಿ ಅಂತಂದರೆ ಅದೇನಾಗುತ್ತೆ, ಒಡೆದ್ಬಿಡುತ್ತೆ. ಸಣ್ಣ ಉರಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ತಿರುಗಿಸಿದ್ರೆ ಆಮೇಲೆ ಅದು ಕುರ್ತಿ ಬರುತ್ತಲ್ವ, ಆಮೇಲೆ ಏನು ತಿರುಗಿಸೋ ಅವಶ್ಯಕತೆ ಇಲ್ಲ. ನಮ್ಗೆ ಆವಾಗ ಗೊತ್ತಾಗುತ್ತೆ ಹಾಲು ಚೆನ್ನಾಗಿ ಕಾದಿದೆ ಅಂತ ಹೇಳ್ಬಿಟ್ಟು. ಹಸಿದಿದ್ರೂ ಹಾಕ್ಕೊಳ್ಬೋದು, ಇಲ್ಲ ಅಂತಂದರೆ ನೀವು ಕಾಯಿಸಿದ್ದ ಹಾಲು ಹಾಕಬೇಕಾದ್ರೂ ಹಾಕ್ಕೊಳ್ಬೋದು. ಈಗ ಸಾಂಬಾರು ರೆಡಿ ಆಯಿತು. ಇದಕ್ಕೆ ನಾನು ರೈಸ್ ಮಾಡ್ಕೊಂಡಿದ್ದೆ ಅಷ್ಟೇ. ಮುದ್ದೆಗೂ ಚೆನ್ನಾಗಿರುತ್ತೆ, ಅಂದರೆ ಬಿಸಿ ಬಿಸಿಯಾಗಿ ತೆಳ್ಳಗಿರಬೇಕು ಮುದ್ದೆ. ಆ ಟೈಮಲ್ಲಿ ಈ ಥರ ಸಾಂಬಾರು ಮಾಡಿಕೊಂಡು ನಾವು ತಿನ್ನೋದ್ರಿಂದ ಚೆನ್ನಾಗಿರುತ್ತೆ. ನಾನು ರೈಸ್ ಜೊತೆ ತೊಗೊಂಡೆ ಈ ಸಾಂಬಾರನ್ನ. ಈ ಬಾಣಂತಿಯರಿಗೆ ಈ ಥರ ಸಾರು ಕೊಟ್ಟರೆ ಚೆನ್ನಾಗಿ ಅವ್ರಿಗೆ ಹಾಲಾಗುತ್ತೆ. ಮತ್ತು ಕಡಲೆ ಬೀಜ ತಿನ್ನೋದ್ರಿಂದನೂ ಬೆಂದಿರುತ್ತಲ್ವ, ನಮಗೆ ಆದಷ್ಟು ಹಾಲು ಅನ್ನೋದು ಚೆನ್ನಾಗಾಗುತ್ತೆ. ನೆಕ್ಸ್ಟು ನೋಡ್ತಾ ಇರ್ಬೋದು, ನಾನು ಏರ್ ವಾಶ್ ಮಾಡ್ಕೊಂಡು ಬಂದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಮತ್ತು ಆದಷ್ಟು ಇದು ಬಿಳಿ ಕೂದಲಿದ್ರೂ ನಮಗೆ ಕಮ್ಮಿ ಮಾಡುತ್ತೆ. ಬಿಳಿ ಕೂದಲು ಬರೋದಕ್ಕೆ ಬಿಡೋದಿಲ್ಲ. ನಮ್ಮ ಕೂದಲು ಆದಷ್ಟು ಕಪ್ಪಗೇ ಇರುತ್ತೆ, ಬಿಳಿಯಾಗಿ ಆಗೋದಕ್ಕೆ ಬಿಡೋದಿಲ್ಲ. ನಾನು ಎಲೆ ಸಿಕ್ಕಿದ್ಮೇಲಂತೂ ತುಂಬ ಖುಷಿಪಟ್ಟೆ, ನನಗೆ ಎಲೆ ಸಿಕ್ತಲ್ಲ ಅಂತ ಹೇಳ್ಬಿಟ್ಟು. ಉದ್ದಕ್ಕೆ ಚೆನ್ನಾಗಿರುತ್ತೆ ಕೂದಲಂತೂ.
ನಾನು. ನಮಗೆ ಜಾಸ್ತಿ ಏರ್ ಗ್ರೋತ್ ಆಗ್ತಾಯಿದೆ, ನೀವು ಮಾಮೂಲಿಯಾಗಿದ್ದೀರಾ ಅಂತಂದ್ರೂ ಬಾಣಂತಿ ಇಲ್ಲ, ನಾವು ಮಾಮೂಲಿಯಾಗಿದ್ದೀವಿ ಅಂತ ಕೂಡ ಈ ಎಣ್ಣೆನ ಯೂಸ್ ಮಾಡ್ಬೋದು. ಚೆನ್ನಾಗಿರುತ್ತೆ ಕೂದಲಂತೂ, ಯಾವುದೇ ಕಾರಣಕ್ಕೂ ಕೂದಲು ಉದುರೋದಿಲ್ಲ, ಕಪ್ಪುಗೆ ಚೆನ್ನಾಗಿ ಬರ್ತಾ ಇರುತ್ತೆ. ಇದನ್ನೇ ಯೂಸ್ ಮಾಡ್ತಾ ಇರಬೇಕು. ವಾರದಲ್ಲಿ ಒಂದು 3 ಸರಿ 2 ಸರಿ ನಾವು ಇಟ್ಕೊಂಡು ಸ್ನಾನ ಮಾಡ್ಕೊಳ್ಳೋದ್ರಿಂದ ನಮ್ಮ ಕೂದಲು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ನನಗೆ ವಿಡಿಯೋದಲ್ಲಿ ನೋಡಿನೇ ತುಂಬ ಖುಷಿ ಆಯಿತು, ಚೆನ್ನಾಗಿ ಬಂದಿದೆಯಲ್ಲ ಅಂತ ಹೇಳ್ಬಿಟ್ಟು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.